ನಮಸ್ಕಾರ ಗೆಳೆಯರೆ. ಇವತ್ತು ನನ್ನೊಂದಿಗೆ ಬೆಂಗಳೂರಿನ ನಗರ ವಿಭಾಗದ ಅಧ್ಯಕ್ಷರಾಗಿರುವಂತಹ ಸತೀಶ್ ಮೋಹನ್ ಅವರಿದ್ದಾರೆ. ನಾನು ಜಗದೀಶ್ ವಿ ಸದನ್, ರಾಜ್ಯ ಮಾಧ್ಯಮ ಸಂಚಾಲಕ. ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಮೆಟ್ರೋ ನಿಗಮ ಏನು ಏಕಾಏಕಿ 47% ಅಂತ ಹೇಳಿದ್ದಾರೆ, ಆದರೆ ಕೆಲವೊಂದು ಕಡೆ 100% ಅಷ್ಟು ದರ ಏರಿಕೆ ಮಾಡಿದ್ದಾರೆ. ಇದು ದೆಹಲಿಯ ಚುನಾವಣೆಯ ನಂತರದ ನೇರ ಪರಿಣಾಮ ಬೆಂಗಳೂರಿಗರ ಮೇಲೆ ಬಿದ್ದಿದೆ ಅಂತ ಆಮ್ ಆದ್ಮಿ ಪಕ್ಷ ಇವತ್ತು ಸ್ಪಷ್ಟ ಮಾತುಗಳಿಂದ ಹೇಳ್ತಾ ಇದೆ. ಮತ್ತು ಇದೇ ರೀತಿಯ ಮಾತನ್ನ ಮೆಟ್ರೋ ನಿಗಮದ ಅಧಿಕಾರಿಗಳು ಸಹ ಹೇಳಿದ್ದಾರೆ. ದೆಹಲಿಯ ಚುನಾವಣೆಯ ನಿಮಿತ್ತ ನಾವು ಈ ಒಂದು ಬೆಲೆ ಏರಿಕೆಯನ್ನು ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ದೆಹಲಿಯ ಚುನಾವಣೆಯಲ್ಲಿ ನೀವು ಪ್ರಲೋಭನೆಗಳು, ಆಮಿಷಗಳನ್ನ ತೋರಿಸಿ ಚುನಾವಣೆ ತದನಂತರದಲ್ಲಿ ಬೆಂಗಳೂರಿಗೆ ಬರೆ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಮ್ ಆದ್ಮಿ ಪಕ್ಷ ಈ ಮೂಲಕ ಪ್ರಶ್ನೆ ಮಾಡ್ತಾ ಇದೆ. ಬೆಂಗಳೂರಿನ ಮೆಟ್ರೋ ಸ್ಥಾಪನೆ ಆಗಿರುವ ಮೂಲ ಉದ್ದೇಶ ಬೆಂಗಳೂರಿನ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಬೆಂಗಳೂರು ಈ ಸಂಚಾರದ ಒತ್ತಡದಿಂದ ಯಾವ ರೀತಿ ಆರ್ಥಿಕತೆಯನ್ನು ಕಳೆದುಕೊಳ್ತಾ ಇದೆ ಅನ್ನೋ ಒಂದು ಮೂಲ ಉದ್ದೇಶದಿಂದ, ಈ ಮೂಲ ಉದ್ದೇಶವನ್ನೇ ಬೆಂಗಳೂರು ಮೆಟ್ರೋ ನಿಗಮ ಮರ್ತಂತಿದೆ. ಇವರಿಗೆ ವ್ಯಾಪಾರಿ ದೃಷ್ಟಿ, ಸಂಪೂರ್ಣವಾಗಿ ವ್ಯಾಪಾರಿ ದೃಷ್ಟಿಕೋನದಿಂದ ಇವರು ಇವತ್ತು 100% ಅಷ್ಟು ಇವರು ಬೆಲೆ ಏರಿಕೆ ಮಾಡಿರುವುದು ತೀರಾ ಖಂಡನೀಯ, ಜನವಿರೋಧಿ ನೀತಿ ಅಂತ ನಾವು ಟೀಕಿಸ್ತಾ ಇದ್ದೀವಿ. ಮೆಟ್ರೋ ನಿಗಮದ ನೌಕರರ ಸಂಘದವರೇ ಹೇಳಿದ್ದಾರೆ, ಇವತ್ತು ಸಾಕಷ್ಟು ಮಾರ್ಗಗಳಿವೆ. ಇವತ್ತು ಅದರಲ್ಲಿ ಕೆಲವೊಂದು ಮಾರ್ಗಗಳು ಏನು ಅಂತ ಹೇಳಿದ್ರೆ, ಅಧಿಕಾರಿಗಳ ಅಂದಾದುಂದಿ ದರ್ಬಾರ್ ನಡೀತಾ ಇದೆ ಮೆಟ್ರೋ ನಿಗಮದಲ್ಲಿ. ಇವತ್ತು ಮೆಟ್ರೋ ನಿಗಮ ಬಂದು RTI ವ್ಯಾಪ್ತಿಗೆ ಒಳಪಡುವುದಿಲ್ಲ. ಈ ತಕ್ಷಣದಿಂದಲೇ ನಾವು ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ, ಮೆಟ್ರೋ ನಿಗಮನೂ ಸಹ RTI ನಿಯಮಾವಳಿಯ ಅನುಸಾರ ಪ್ರತಿಯೊಬ್ಬ ನಾಗರಿಕರಿಗೂ ಮಾಹಿತಿ ಸಿಗುವಂತಹ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಮೆಟ್ರೋ ತನ್ನ ಆಸ್ತಿಗಳಲ್ಲಿ ಏನು ಬಾಡಿಗೆ ವಸೂಲಿ ಮಾಡ್ತಾ ಇದೆ, ಈ ಬಾಡಿಗೆ ವಸೂಲಿ ವಿಚಾರದಲ್ಲೂ ಸಹ ಸಾಕಷ್ಟು ವೈಫಲ್ಯಗಳನ್ನು ಹೊಂದಿದೆ ಮೆಟ್ರೋ ಅಧಿಕಾರಿಗಳ ಮೂಲಕ. ಮೆಟ್ರೋ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನದಿಂದ ಬಾಡಿಗೆ ವಸೂಲಿ ಮಾಡೋದ್ರಲ್ಲಿ ಸಾಕಷ್ಟು ಎಡವಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಮತ್ತು ಮೆಟ್ರೋ ನಿಲ್ದಾಣಗಳ ಸ್ವಚ್ಛತೆ ಹಾಗೂ ಮೇಲ್ವಿಚಾರಣೆ ನೆಪದಲ್ಲಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಸಹ ತನಿಖೆ ಆಗಬೇಕಾಗಿದೆ. ಇದಲ್ಲದೆ ನಿಮ್ಗೆ ಅನವಶ್ಯಕವಾದಂತಹ ಹೊರ ರಾಜ್ಯದ ಸಿಬ್ಬಂದಿಗಳನ್ನ ನೀವು ನೇಮಕ ಮಾಡ್ಕೊಂಡಿದ್ದೀರಾ, ಇದು ಸಹ ನಮಗೆ ಹೊರೆ ಬೀಳ್ತಾ ಇದೆ. ಇಷ್ಟೆಲ್ಲ ಹೊರೆನ ನೀವು ತಮ್ಮ ಸಂಪನ್ಮೂಲಗಳನ್ನ, ತಮ್ಮ ಬಂಡವಾಳವನ್ನು ಮಾಡ್ಕೊಳ್ಳೋಕ್ಕೆ ಬೆಂಗಳೂರಿಗರ ನಾಗರಿಕರ ಜೇಬಿಗೆ ಕತ್ತರಿ ಆಗ್ತಾ ಇದ್ದೀರಾ. ಇದು ತೀರಾ ಪ್ರಮಾದಕಾರಿಯಾದಂತಹ ವಿಚಾರ. ಈ ತಕ್ಷಣದಿಂದಲೇ ತಾವು ಈ ಮೆಟ್ರೋ ದರ ಏರಿಕೆಯನ್ನು ಸಂಪೂರ್ಣವಾಗಿ ಹಿಂಪಡಿಬೇಕು ಅಂತ ಹೇಳ್ತಾ ಇದ್ದೇನೆ. ಕೆಲವೊಂದು ವಿಚಾರಗಳನ್ನ ನಮ್ಮ ಡಾಕ್ಟರ್ ಸತೀಶ್ ಅವರು ಸಹ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ. ಯಾವ ರೀತಿ ಹೆಚ್ಚಳ ಮಾಡಿದೆ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಹಲವು ಮಹಾನಗರಗಳಿದೆ, ಆ ಮಹಾನಗರಗಳಲ್ಲೂ ಸಹ ಮೆಟ್ರೋ ಟಿಕೆಟ್ ಬೆಲೆ ಹೆಚ್ಚಾಗಿದೆ. ಆ ಹೆಚ್ಚಳ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, 5 ರೂಪಾಯಿಯಿಂದ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಅತ್ಯಂತ ಹೆಚ್ಚಳ ಅಂತ ಹೇಳಿದ್ರೆ 60 ರೂಪಾಯಿ. ಮುಂಬೈಯಲ್ಲಿ ಒಂದು 70 ರೂಪಾಯಿ 80 ರೂಪಾಯಿಗೆ ಬಂದಿದೆ. ಆದರೆ ಬೆಂಗಳೂರು ಮಹಾನಗರಕ್ಕೆ ಆ ವಿಚಾರಕ್ಕೆ ಬಂದಾಗ, ಬೇರೆ ಕಡೆಯವರು ಸರಾಸರಿ 60 ರೂಪಾಯಿಯನ್ನು ಕೊಟ್ಟರೆ, ಅಂದರೆ 42 ಕಿಲೋಮೀಟರ್ ಪ್ರಯಾಣಕ್ಕೆ ನಾವು ಇಲ್ಲಿ 90 ರೂಪಾಯಿಗಳನ್ನು ಕೊಡಬೇಕು. ನೋಡಿದ್ರ ಬೆಂಗಳೂರನ್ನ ಎಷ್ಟು ಕಾಸ್ಟ್ಲಿ ನಗರವನ್ನಾಗಿ ಮಾಡಿದ್ದಾರೆ ಅಂತ. ಆಯ್ತು, ಈ ಬೆಲೆಯನ್ನು ಏರಿಕೆ ಮಾಡಿದ್ರು, ಯಾರು ಏರಿಕೆ ಮಾಡಿದ್ರು ಅಂತ ನೋಡಿದ್ರೆ, ಇದು ರಾಜ್ಯ ಸರ್ಕಾರನೂ ನಮ್ದಲ್ಲ ಅಂತಾರೆ, ಕೇಂದ್ರ ಸರ್ಕಾರನೂ ನಮ್ದಲ್ಲ. ಆದರೆ ಇಬ್ರು ಸೇರ್ಕೊಂಡು ಒಂದು ಸಮಿತಿಯ ಮುಖಾಂತರ ಇದು ಒಂದು ಬೇರೆ ಬೇರೆ ಪಾಯಿಂಟ್ಗಳು, ಅಂದ್ರೆ ಅದು ಯಾವ ರೀತಿ ಪಾಯಿಂಟ್ಗಳನ್ನು ಕನ್ಸಿಡರೇಷನ್ ತಗೊಂಡು ಈ ಒಂದು ಬೆಲೆ ಏರಿಕೆಯನ್ನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಂಗಳೂರು ನಗರದ ಜನರ ಪಾಕೆಟ್ ಅಂತೂ ಖಾಲಿ ಆಗ್ತದೆ. ಮತ್ತೆ ಮುಖ್ಯವಾಗಿ ಈ ಒಂದು ಬೆಲೆ ಏರಿಕೆ ವಿಚಾರವನ್ನ ನಮ್ಮ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದಂತಹ DK ಶಿವಕುಮಾರ್ ಅವರನ್ನ ಕೇಳಿದ್ರೆ, ಅಂದ್ರೆ ಒಂದು ಜಲಮಂಡಳಿಯ ವಿಚಾರವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಿರ್ತಾರೆ. ಅಲ್ಲೋಗಿ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಪ್ರಶ್ನೆ ಕೇಳಿದಾಗ, ಏರಿಕೆ ಮಾಡೋ ಪ್ರಸ್ತಾಪ ಇದೆ ಅಂತ ಏನೋ ಕೇಳಿದಾಗ, ಏರಿಕೆ ಮಾಡಲಿ, ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತಕ್ಕಂಥ ಉಡಾಫೆ ಉತ್ತರವನ್ನ ಕೊಡ್ತಾರೆ. DK ಶಿವಕುಮಾರ್ ಅವರೇ, ತಾವು ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀರಾ, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋ ಕನಸನ್ನ ಹೊತ್ಕೊಂಡು ಏನೇನೋ ಕೆಲಸಗಳು ಕಾರ್ಯಗಳು ಮಾಡ್ತಾ ಇದ್ದೀರಾ. ಆದರೆ ಜನರಿಗೆ ಏನಾದ್ರು ಒಂದು ಬೆನಿಫಿಟ್ ಆಗುವಂತ ಈ ಟಿಕೆಟ್ ದರ ಎಷ್ಟು ತಾರತಮ್ಯ ಇದೆ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಏನೋ ಒಂದು ರೇಟ್ ಇದ್ರೆ ಪರವಾಗಿಲ್ಲ, ಆದ್ರೆ ಅಲ್ಲಿನವರು 60 ರೂಪಾಯಿ 70 ರೂಪಾಯಿ ಕೊಡ್ಬೇಕಾದ್ರೆ ನಾವು ಬೆಂಗಳೂರಿನವ್ರು ಯಾಕ್ರಿ 90 ರೂಪಾಯಿಯನ್ನ ಕೊಡಬೇಕು?
ಇದು ಬೆಂಗಳೂರಿಗೆ ಹೊರೆ ಅಲ್ವಾ, ಈ ವಿಚಾರವನ್ನ ಕೇಳಿ ಅಂತ ತಮಗೆ ಹೇಳಿದ್ರೆ ಅಭ್ಯಂತರ ಏನು ಇಲ್ಲ ಅಂತ ಹೇಳಿದ್ರೆ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ? ಮತ್ತೆ ನಿಮ್ಗೆ ಯಾಕೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆ? ಆಯ್ತಾ? ಈ ವಿಚಾರವನ್ನ ತಾವೇನು ಈ ಉಡಾಫೆ ಉತ್ತರವನ್ನ ಕೊಟ್ಟಿದ್ದೀರಾ ಅದನ್ನ ನಾವು ಖಂಡಿಸ್ತೀವಿ. ಆದಷ್ಟು ತಾವು ಈ ಒಂದು ವಿಚಾರ ಅಂದ್ರೆ ಈ ವರದಿಯನ್ನು ತರಿಸ್ಕೊಂಡು ತಾವು ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರಯತ್ನ ನಡೆಸಿ ಈ ಒಂದು ಬೆಲೆ ಏರಿಕೆಯನ್ನು ಏನು ಅತ್ಯಂತ ಹೆಚ್ಚಿನದಾಗಿ ಮಾಡಿದರೆ ಇದನ್ನು ಸ್ವಲ್ಪ ಪರಿಷ್ಕರಿಸಿ ಬೆಂಗಳೂರು ಜನರಿಗೆ ಸ್ವಲ್ಪ ಉಳಿತಾಯ ಆಗುವ ನಿಟ್ಟಿನಲ್ಲಿ ತಾವು ಸಹ ಯೋಚಿಸಬೇಕು ಅಂತ ಹೇಳ್ತೀವಿ. ಹಾಗೂ ನಮ್ಮ ಏನು ಲೋಕಸಭಾ ಸದಸ್ಯರು ಟ್ವಿಟ್ಟರ್ ಮತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಒಂದು ಸಂತಾಪ ಸೂಚಕ ಒಂದು ಮೆಸೇಜ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಬೀದಿಗಿಳಿರಿ, ಮೆಟ್ರೋ ಉದ್ಘಾಟನೆ ಇನ್ನೊಂದು ಕಡೆ ಮಾಡಿದಾಗ ಬಾವುಟ ಹಿಡ್ಕೊಂಡು ನೀವು ತೋರ್ಸಕ್ಕೆ ಮಾತ್ರ ನೀವು ಹೋಗಿ ನಿಂತ್ಕೊಂಡು ಪೋಸ್ ಕೊಟ್ಟು ತಗೊಳ್ಳಿ. ಇಂಥ ವಿಚಾರದಲ್ಲಿ ತಾವು ಯಾಕೆ ಈ ರೀತಿ ಹೆಚ್ಚಳವನ್ನ ಮಾಡಿದ್ದೀರಾ ಅಂತ ಕೇಳಿ ನೀವು ಹೋರಾಟವನ್ನ ಮಾಡಬೇಕು. ದಯವಿಟ್ಟು ನಾನು ಸಂಸದರಿಗೂ ಸಹ ಆಗ್ರಹ ಮಾಡ್ತಾ ಇದ್ದೀನಿ, ಬೆಂಗಳೂರಿನ ಸಂಸದರಿಗೆ ಬೀದಿಗಿಳಿದು ಈ ಒಂದು ಮೆಟ್ರೋ ಏರಿಕೆಯನ್ನ ಏನು ಇವರು ಬೇರೆ ಮಹಾನಗರಗಳಿಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಮೆಟ್ರೋ ಬೆಂಗಳೂರು ನಗರದ್ದು ಏನು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನ ತಾವು ಅತ್ಯುಗ್ರವಾಗಿ ಖಂಡನೆ ಮಾಡಬೇಕು, ಮತ್ತೆ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಅವ್ರೇನಾದ್ರು ಆ ರೀತಿ ಮಾಡದೆ ಹೋದ್ರೆ ನಾವು ಸಹ ಅವರ ವಿರುದ್ಧವಾಗಿ ಮತ್ತೆ ಈ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರಿಗೂ ಒಂದು ಖಂಡನೆಯನ್ನ ಮಾಡ್ತಕ್ಕಂಥ ಮತ್ತೆ ಹೋರಾಟ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಸ್ನೇಹಿತರೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.